ಬ್ಯಾಕ್ ಟು ಬ್ಯಾಕ್ ಸಿಹಿ ಸುದ್ದಿಗಳು ನಮ್ಮ ಕನ್ನಡಿಗರಿಗೆ ಗುರು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಕೊನೆಗೂ ನಮ್ಮ ಇಂಡಿಯಾ ನಿನ್ನೆ ಫೈನಲ್ ಮ್ಯಾಚ್ ಅಲ್ಲಿ ಗೆದ್ದು ಚಾಂಪಿಯನ್ಶಿಪ್ ಆದ್ರು ಗುರು. ನಮ್ಮ ಇಂಡಿಯಾದವರು ಚಾಂಪಿಯನ್ಸ್. T20 ವಿಶ್ವಕಪ್ ಅಲ್ಲಿ ಗೆದ್ದು ನಮ್ಮ ಇಂಡಿಯಾದವರು ಬ್ಯಾಕ್ ಟು ಬ್ಯಾಕ್ 2024 ಹಾಗೂ ನಿನ್ನೆ ಮ್ಯಾಚ್ 2026ರಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗಿದ್ದಾರೆ. ಇನ್ನು ನಮ್ಮ ಕನ್ನಡಿಗರಿಗೆ ಬ್ಯಾಕ್ ಟು ಬ್ಯಾಕ್ ಸಿಹಿ ಸುದ್ದಿಗಳು ಏನಪ್ಪಾ ಅಂದ್ರೆ, ನಿನ್ನೆ ನಮ್ಮ ಇಂಡಿಯಾದವರು ಮೆನ್ಸ್ T20 ವರ್ಲ್ಡ್ ಕಪ್ ಅಲ್ಲಿ ವಿನ್ನರ್ಸ್ ಆದ್ರು, ಅಂದ್ರೆ ಚಾಂಪಿಯನ್ಸ್ ಆದ್ರು. ಈ ಹಿಂದೆ ನಮ್ಮ RCB IPL ವುಮೆನ್ಸ್ ಅಲ್ಲಿ RCB ಅವರು ಕೂಡ ಫೈನಲ್ ಅಲ್ಲಿ ಗೆದ್ದು ಚಾಂಪಿಯನ್ಸ್ ಆಗಿದ್ರು. ಹಾಗೂ CCL ಅಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಫೈನಲ್ ಅಲ್ಲಿ ಗೆದ್ದು ಚಾಂಪಿಯನ್ಸ್ ಆಗಿದ್ರು. ಹಾಗೂ ODI ವರ್ಲ್ಡ್ ಕಪ್ ಅಲ್ಲಿ ವುಮೆನ್ಸ್ ಕ್ರಿಕೆಟ್ ಅಲ್ಲಿ ನಮ್ಮ ಇಂಡಿಯಾ ಫೈನಲ್ ಅಲ್ಲಿ ಗೆದ್ದು ಚಾಂಪಿಯನ್ಸ್ ಆಗಿದ್ರು ಗುರು. ಬ್ಯಾಕ್ ಟು ಬ್ಯಾಕ್ 4 ಕ್ರಿಕೆಟ್ ಸಿಹಿ ಸುದ್ದಿಗಳು ನಮ್ಮ ಕನ್ನಡಿಗರಿಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ODI ವರ್ಲ್ಡ್ ಕಪ್ ಅಲ್ಲಿ ನಮ್ಮ ವುಮೆನ್ಸ್ ಅವರು ಗೆದ್ದಿದ್ದಾರೆ, ಟಿಕ್ ಮಾರ್ಕ್. ನೆಕ್ಸ್ಟ್ CCL ಅಂತ ಬಂದಾಗ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಗೆದ್ದಿದ್ದಾರೆ, ಚಾಂಪಿಯನ್ಸ್ ಆಗಿದ್ದಾರೆ, ರೈಟ್ ಮಾರ್ಕ್. ನೆಕ್ಸ್ಟ್ WPL ಅಲ್ಲಿ ನಮ್ಮ RCB ಅವರು ಫೈನಲ್ ಮ್ಯಾಚ್ ಗೆದ್ದು ಚಾಂಪಿಯನ್ಸ್ ಆಗಿದ್ದಾರೆ, ಟಿಕ್ ಮಾರ್ಕ್. ಹಾಗೂ ನಿನ್ನೆ ನಡೆದಂತ ಮ್ಯಾಚ್ T20 ಮೆನ್ಸ್ ವರ್ಲ್ಡ್ ಕಪ್ ನಲ್ಲಿ ಫೈನಲ್ ಅಲ್ಲಿ ಗೆದ್ದು ಇವರು ಕೂಡ ಚಾಂಪಿಯನ್ಸ್ ಆಗಿದ್ದಾರೆ, ಇದಕ್ಕೂ ಕೂಡ ಒಂದು ಟಿಕ್ ಮಾರ್ಕ್. ಇದೇ ಮಾರ್ಚ್ 28ಕ್ಕೆ IPL ಸ್ಟಾರ್ಟ್ ಆಗತ್ತೆ. ಹಾಗೂ ಮೊದಲನೇ ಮ್ಯಾಚ್ ಎಲ್ಲಿದೆ ಅಂತ ಕೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಬಂದ್ರೆ RCB ಫಸ್ಟ್ ಮ್ಯಾಚ್ ಅಂತ ಫಿಕ್ಸ್ ಆಗತ್ತೆ. ಇನ್ನು RCB ಆಪೋನೆಂಟ್ ಇನ್ನು ಫಿಕ್ಸ್ ಆಗಿಲ್ಲ. ಈ ವರ್ಷ ಕೂಡ ನಮ್ಮ RCB ಅವರು ಗೆಲ್ತಾರ? ಕ್ವಶನ್ ಮಾರ್ಕ್. ನಿನ್ನೆ ನಡೆದಂತ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ಇವಾಗ ನಾವು ಮಾತಾಡೋಣ. ಮೊದಲನೇದಾಗಿ ನಮ್ಮ ಭಾರತದ ಟೀಮ್ ಬ್ಯಾಟಿಂಗ್ ಗೆ ಬರ್ತಾರೆ. ಬ್ಯಾಟಿಂಗ್ ಅಲ್ಲಿ ತಿರ್ಗಾ 255 ರನ್ ಅನ್ನು ಹೊಡೆದು 256 ರನ್ ಟಾರ್ಗೆಟ್ ನ ಕೊಡ್ತಾರೆ ನ್ಯೂಜಿಲೆಂಡ್ ಟೀಮ್ಗೆ. ಈ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಮ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಹಾಗೂ ಕೊನೆಯಲ್ಲಿ ನಮ್ಮ ಶಿವಮ್ ದುಬೆ ಅವರು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು. ಮೊದಲಿಗೆ ಸಂಜು ಸ್ಯಾಮ್ಸನ್ ಅವರು 46 ಬಾಲ್ ಅಲ್ಲಿ ತಿರ್ಗಾ 89 ರನ್ ಹೊಡಿತಾರೆ ಗುರು. ಬ್ಯಾಕ್ ಟು ಬ್ಯಾಕ್ ನಾಕ್ಔಟ್ ಮ್ಯಾಚ್ ಅಲ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಅವರು ಸಖತ್ತಾಗಿ ಆಡಿದ್ದಾರೆ. ತುಂಬಾ ಜನ ಇವ್ರನ್ನ ಟ್ರೋಲ್ ಮಾಡ್ತಾ ಇದ್ರು, ಇವ್ರನ್ನ ಯಾಕಾದ್ರೂ ಕರ್ಕೊಂಡಿದಾರೋ ಇಲ್ಲ ಇವ್ರು ಆಡ್ತಾನೆ ಇಲ್ಲ, ಇವ್ರ ಇನ್ಕನ್ಸಿಸ್ಟೆನ್ಸಿ ಅಂತ ಟೀಕೆಗಳನ್ನ ಕೇಳ್ಕೊಂಡು ಬರ್ತಾನೆ ಇದ್ರು. ಇವ್ರಿಗೆ ಚಾನ್ಸ್ ಕೊಟ್ಟಾಗ ಹೇಳಿಕೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇರಲಿಲ್ಲ. ಆದ್ರೆ ಈ 3 ಮ್ಯಾಚ್ ನಾಕ್ಔಟ್ ಮ್ಯಾಚ್ ಅಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ, ಇಂಗ್ಲೆಂಡ್ ವಿರುದ್ಧ ಹಾಗೂ ನಿನ್ನೆ ನಡೆದ ಫೈನಲ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸಿಕ್ಕಾಪಟ್ಟನೆ ತುಂಬಾನೇ ಸಕಲಾಗಿ ಆಡಿದಾರೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾ ಟೀಮ್ಗೆ ಬ್ಯಾಟಿಂಗ್ ಅಲ್ಲೇ ಮೇಲುಗೈ ಸಾಧಿಸಿದ್ರೆ ಅಂದ್ರೆ ಯಾರು ಅಂದ್ರೆ ಅದು ಸಂಜು ಸ್ಯಾಮ್ಸನ್ ಅವರು. ನಿಜವಾಗ್ಲೂ ಸಂಜು ಸ್ಯಾಮ್ಸನ್ ಅವ್ರಿಗೆ ಕ್ರೆಡಿಟ್ಸ್ ನ ಕೊಡ್ಲೇಬೇಕು. ಯಾಕಂದ್ರೆ ಅವರು ನಾಕ್ಔಟ್ ಮ್ಯಾಚ್ ಅಂತ ಬಂದಾಗ ವೆಸ್ಟ್ ಇಂಡೀಸ್ ವಿರುದ್ಧ ತುಂಬಾ ಚೆನ್ನಾಗಿ ಆಡಿದ್ರು. ಹಾಗೂ ನೆಕ್ಸ್ಟ್ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕೂಡ ಸಕ್ಕದಾಗಿ ಆಡಿದ್ರು. ಹಾಗೂ ನಿನ್ನೆ ನಡೆದಂತ ಫೈನಲ್ ಮ್ಯಾಚ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೂ ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ಕೂಡ ಸಂಜು ಸ್ಯಾಮ್ಸನ್ ಅವರಿಗೆ ಸಿಕ್ಕಿದೆ. ಈ 3 ನಾಕ್ಔಟ್ ಮ್ಯಾಚ್ ಗಳಲ್ಲಿ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ ತುಂಬಾನೇ ಚೆನ್ನಾಗಿ ಆಡಿ ನಮ್ಮ ಇಂಡಿಯಾ ಟೀಮ್ಗೆ ಗೆಲ್ಲೋಕೆ ಎಲ್ಲೋ ಒಂದು ಕಡೆ ಇವರೇ ಕಾರಣ ಅಂತ ಹೇಳಿದ್ರು ಆಗಲಾರದು. ಹಾಗೂ ನೆನ್ನೆ ಅಭಿಷೇಕ್ ಶರ್ಮಾ ಅವರು ಈ T20 ವರ್ಲ್ಡ್ ಕಪ್ ಅಲ್ಲಿ ಹೇಳ್ಕೋ ರೀತಿಯಾಗಿ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರಲಿಲ್ಲ. ಒಂದೇ ಒಂದು ಮ್ಯಾಚ್ 50 ಹೊಡೆದಿದ್ರು, ಅದು ಕೂಡ ಜಿಂಬಾಬ್ವೆ ಟೀಮ್ ಮೇಲೆ. ಆದ್ರೆ ನೆನ್ನೆ ಫೈನಲ್ ಮ್ಯಾಚ್ ಅಲ್ಲಿ ಇವ್ರ ಕಡೆಯಿಂದ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಬಂತು. ಎಷ್ಟು ಹೊಡೆದ್ರು ಅಂದ್ರೆ 21 ಬಾಲ್ಗೆ 52 ರನ್ ಸಾಕಾಗಿ ಕೊಟ್ರು. ಇವ್ರು ಕೂಡ ಬೌಂಡ್ರಿ ಕಡೆನೆ ಬಾಲ್ ಗಳನ್ನ ಕಳಿಸ್ತಾ ಇದ್ರು, ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೆ ಎಲ್ಲೋ ಒಂದು ಚಿಕ್ಕ ಬ್ಯಾಡ್ ಲಕ್ ಇಂತ ವೈಡ್ ಹೋಗೋ ಬಾಲ್ ನ ಟಚ್ ಮಾಡ್ಕೊಂಡು ವಿಕೆಟ್ ನ ಕಳ್ಕೊಂತಾರೆ. ಇದಾದ ನಂತರ ಇಶಾನ್ ಕಿಶನ್ ಅವ್ರು ಬರ್ತಾರೆ. ಇಶಾನ್ ಕಿಶನ್ ಬಂದಂಗೆ ರುಬ್ತಾನೆ ಇರ್ತಾರೆ, ಸೆಟಲ್ ಆಗಕ್ಕೆ ಟೈಮ್ ತಗೊಳ್ಳೋದೇ ಇಲ್ಲ. ಬಂದಂಗೆ ನ್ಯೂಜಿಲೆಂಡ್ ಟೀಮ್ ಬೌಲರ್ಸ್ಗೆ ಬೌಂಡ್ರಿಗಳ ಮೂಲಕ ರುಬ್ತಾನೆ ಇರ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಂಜು ಸ್ಯಾಮ್ಸನ್ ಹಾಗೂ ಇಶಾನ್ ಕಿಶನ್ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಾಗತ್ತೆ. ಆದ್ರೆ ಒಂದೇ ಒಂದು ಓವರ್ ಅಲ್ಲಿ 16ನೇ ಓವರ್ ಅಲ್ಲಿ ಜೇಮ್ಸ್ ನಿಶಾಮ್ ಅವರಿಗೆ ಒಂದೇ ಓವರ್ ನಲ್ಲಿ 3 ವಿಕೆಟ್ ಕಳ್ಕೋತಾರೆ. ಆ ಓವರ್ ಅಲ್ಲಿ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಹಾಗೂ ಸೂರ್ಯಕುಮಾರ್ ಯಾದವ್ ಮೊದಲ ಬಾಲ್ ಅಲ್ಲೇ ಅವರು ಡಕ್ಔಟ್ ಆಗಿ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾರೆ. ಆ ಒಂದು ಓವರ್ ಅಲ್ಲಿ
3 ವಿಕೆಟ್ ನಮ್ಮ ಇಂಡಿಯಾ ಟೀಮ್ ಅವರು ಕಳ್ಕೊಂತಾರೆ. ಅದಾದ ನಂತರ 2 ಓವರ್ ಏನಿದೆಯೋ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ರೀತಿಯಾಗಿ ನಮ್ಮ ಇಂಡಿಯಾ ಟೀಮ್ಗೆ ರನ್ ಬರೋದಿಲ್ಲ. ಹಾರ್ದಿಕ್ ಪಾಂಡ್ಯ ಅವರು 13 ಬಾಲ್ಗೆ 18 ರನ್ ಅನ್ನ ಹೊಡೆದು ಔಟ್ ಆಗ್ತಾರೆ. ನೆಕ್ಸ್ಟ್ ಶಿವಮ್ ದುಬೆ ಅವರು ಬರ್ತಾರೆ. ಶಿವಮ್ ದುಬೆ ಎಂತ ಕ್ರೂಷಿಯಲ್ ರನ್ ಕಲೆ ಹಾಕಿದ್ರು ಭಾರತ ಟೀಮ್ ಅಂದ್ರೆ ಕೊನೆ ಓವರ್ ನಲ್ಲಿ 6 ಬಾಲ್ಗೆ 24 ರನ್ ಹೊಡೆದು ನಮ್ಮ ಇಂಡಿಯಾ ಟೀಮ್ಗೆ ಟೋಟಲ್ 255 ರನ್ ಅನ್ನ ಹೊಡೆಯೋಕೆ ಸಹಾಯ ಮಾಡ್ತಾರೆ. ಹೇಗ್ ಹೊಡೆದಾಕ್ಬಿಟ್ರು ಗುರು ನಮ್ಮ ಇಂಡಿಯಾ ಟೀಮ್ ಅವರು, ಹುಚ್ಚನೆ ಹೊಡೆದಾಕ್ಬಿಟ್ರು ನ್ಯೂಜಿಲೆಂಡ್ ಟೀಮ್ ಅವ್ರಿಗೆ. ಹೇಗ್ ಹೊಡೆದ್ರು ಅಂದ್ರೆ 255 ರನ್ ಹೊಡಿತಾರಂದ್ರೆ ಅದು ಸಾಮಾನ್ಯ ವಿಷಯ ಇಲ್ಲ. 255 ರನ್ಸ್ ನ ನಮ್ಮ ಇಂಡಿಯಾ ಟೀಮ್ ಅವರು ಚಚ್ಚಿ ಬಿಸಾಕ್ಬಿಡ್ತಾರೆ. ನ್ಯೂಜಿಲೆಂಡ್ ಬೌಲರ್ಸ್ ಗತಿ ಅಂತೂ ಕೇಳಂಗೇ ಇಲ್ಲ. ನ್ಯೂಜಿಲೆಂಡ್ ಓಪನರ್ಸ್ ಕೂಡ ಬರ್ತಾರೆ ನೆಕ್ಸ್ಟ್ ಬ್ಯಾಟಿಂಗ್ಗೆ. ನಮ್ಮ ಬೌಲಿಂಗ್ ಪರ್ಫಾರ್ಮೆನ್ಸ್ ನೆನ್ನೆ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಫಸ್ಟ್ ಓವರ್ ಹರ್ಷದೀಪ್ ಸಿಂಗ್ ಅವರು ಆಡಿಸ್ತಾರೆ, ಕೇವಲ 4 ರನ್ ಕೊಡ್ತಾರೆ. ನೆಕ್ಸ್ಟ್ ಓವರ್ಸ್ ಅಂದ್ರೆ ಸೆಕೆಂಡ್ನೇ ಓವರ್ ಹಾರ್ದಿಕ್ ಪಾಂಡ್ಯ ಅವರು ಆಡಿಸ್ತಾರೆ, ಇವರು ತುಂಬಾ ಕಾಸ್ಟ್ಲಿ ಆಗ್ಬಿಡ್ತಾರೆ. ನೆಕ್ಸ್ಟ್ ಅಕ್ಷರ್ ಪಟೇಲ್ ಅವರು ಬರ್ತಾರೆ, ಅಕ್ಷರ್ ಪಟೇಲ್ ಅವರು ಬಂದು 1 ವಿಕೆಟ್ ನ ತೆಕ್ಕೊಡ್ತಾರೆ. ನೆಕ್ಸ್ಟ್ 4ನೇ ಓವರ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಬರ್ತಾರೆ, ಬುಮ್ರಾ ಬಂದಂಗೆ ಫಸ್ಟ್ ಬಾಲೇ ವಿಕೆಟ್ ಎತ್ಕೊಡ್ತಾರೆ. ಈಗ 5ನೇ ಓವರ್ ಅಲ್ಲಿ ಅಕ್ಷರ್ ಪಟೇಲ್ ಅವರು ಬರ್ತಾರೆ, ತಿರ್ಗಾ ಇನ್ನೊಂದು ವಿಕೆಟ್ ನ ನಮ್ಮ ಇಂಡಿಯಾ ಟೀಮ್ಗೆ ತೆಕ್ಕೊಡ್ತಾರೆ. ಈ ರೀತಿಯಾಗಿ ನ್ಯೂಜಿಲೆಂಡ್ ಟೀಮ್ ಅವರು ಒಂದೊಂದೇ ವಿಕೆಟ್ ನ ಕಳ್ಕೊಂತಾರೆ ಹಾಗೂ ಅವ್ರನ್ನ ಹೋಪ್ಸ್ ನ ಕಳ್ಕೊಂತಾ ಇರ್ತಾರೆ. ನಮ್ಮ ಇಂಡಿಯಾ ಟೀಮ್ ಕೊನೆಗೂ ನ್ಯೂಜಿಲೆಂಡ್ ಟೀಮ್ ಅವ್ರನ್ನ ಆಲ್ ಔಟ್ ಮಾಡಿ ನಮ್ಮ ಇಂಡಿಯಾ ಟೀಮ್ ನೆನ್ನೆ ಫೈನಲ್ ಅಲ್ಲಿ ಗೆದ್ದು ಚಾಂಪಿಯನ್ಸ್ ಆಗ್ತಾರೆ ಗುರು. ಅದು ಏನು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಇನ್ T20 ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ ಟೈಮ್ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗಿದ್ದಾರೆ ಅಂದ್ರೆ ಯಾವ ಟೀಮ್ ಅಂದ್ರೆ ಅದು ನಮ್ಮ ಇಂಡಿಯಾ ಟೀಮ್. ಈ ಹಿಂದೆ ಅಂದ್ರೆ 2024 ಕೂಡ T20 ವಿಶ್ವಕಪ್ ನಡೀತು. ಆ T20 ವಿಶ್ವಕಪ್ ಅಲ್ಲೂ ಕೂಡ ನಮ್ಮ ಇಂಡಿಯಾ ಟೀಮ್ ಅವರು ಗೆದ್ದಿದ್ರು. ಹಾಗೂ ನಿನ್ನೆ ನಡೆದಂತ ಮ್ಯಾಚ್ 2026 ಕೂಡ ನಮ್ಮ ಇಂಡಿಯಾ ಟೀಮೇ ಗೆದ್ದಿದೆ. ಬ್ಯಾಕ್ ಟು ಬ್ಯಾಕ್ ನಮ್ಮ ಇಂಡಿಯಾ ಟೀಮ್ ಅವರು ಚಾಂಪಿಯನ್ಸ್ ಆಗಿದ್ದಾರೆ. ಕೊನೆ ಫೈನಲ್ ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾ ಟೀಮ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂದ್ರೆ ಬ್ಯಾಟಿಂಗ್ ಅಲ್ಲೂ ಸೈ, ಬಾಲಿಂಗ್ ಅಲ್ಲೂ ಸೈ, ಆಲ್ರೌಂಡಿಂಗ್ ಅಲ್ಲೂ ಸೈ, ಫೀಲ್ಡಿಂಗ್ ಅಲ್ಲೂ ಸೈ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನೆನ್ನೆ ಒಂದು ಕಂಪ್ಲೀಟ್ ಇಂಡಿಯಾ ಪರ್ಫಾರ್ಮೆನ್ಸ್ ನ ನಾವು ನೋಡಿದ್ವಿ. ಏನ್ ಈ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾ ಟೀಮ್ ಕಡೆಯಿಂದ ಬಂತೋ ಈ ಒಂದು ಕಾರಣಕ್ಕೆ ನಮ್ಮ ಇಂಡಿಯಾ ಟೀಮ್ ಅವರು ನೆನ್ನೆ ಫೈನಲ್ಸ್ ಅಲ್ಲಿ ಚಾಂಪಿಯನ್ಸ್ ಆಗಕ್ಕೆ ಕಾರಣ ಆಯ್ತು. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಬ್ಯಾಟಿಂಗ್ ಅಂತ ಬಂದಾಗ ನಮ್ಮ ಇಂಡಿಯಾ ಟೀಮ್ ಅವರು ಕೊನೆಯದಾಗಿ 3 ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಂಗಿಲ್ಲ. ಅವ್ರು ಸಿಕ್ಕಾಪಡೆ ಸಖತ್ತಾಗಿ ಆಡಿದ್ರು. ಹಾಗೂ ಪಾಕೆಟ್ ಡೈನಮೋ ಅಂತ ನಾವೇನ್ ಕರಿತೀವೋ ಇಶಾನ್ ಕಿಶನ್ ಅವರು ಮೊದಲಿಂದಾನು ಕೊನೆವರೆಗೂ ಕನ್ಸಿಸ್ಟೆಂಟ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಾಗೂ ತಿಲಕ್ ವರ್ಮಾ ಅವರು, ಸೂರ್ಯಕುಮಾರ್ ಯಾದವ್ ಅವರು, ಹಾರ್ದಿಕ್ ಪಾಂಡ್ಯ ಅವರು ಕೂಡ 3 ಜನ ಕಡೆ ಅಂತಾನು ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೂ ಶಿವಮ್ ದುಬೆ ಬಗ್ಗೆ ಹೇಳಲೇಬೇಕು ಗುರು. ಕೊನೆ ಓವರ್ ಅಲ್ಲಿ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿ ಆಡಿ ಕ್ರೂಷಿಯಲ್ ರನ್ ಅಂತ ಏನ್ ಕರಿತೀವೋ ಆ ಕ್ರೂಷಿಯಲ್ ರನ್ ನಮ್ಮ ಇಂಡಿಯಾ ಟೀಮ್ಗೆ ಹೊಡೆದು ನಮ್ಮ ಇಂಡಿಯಾ ಟೀಮ್ ನ ಗೆಲ್ಲೋಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೆಕ್ಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹೇಳಂಗೆ ಇಲ್ಲ. ಜಸ್ಪ್ರೀತ್ ಬುಮ್ರಾ ಒಂದು ಡೈಮಂಡ್ ಇದ್ದಂಗೆ, ರೇರ್ ಡೈಮಂಡ್ ಅಂತ ಹೇಳ್ತೀವಲ್ಲ ಆ ತರ ಇದ್ದಂಗೆ. ಈ ಮನುಷ್ಯ ರನ್ನೇ ಕೊಡಲ್ಲ ಗುರು. 6, 7, 8 ರನ್ ಅಲ್ಲೇ ಒಳ್ಳೆ ಎಕನಾಮಿನ ಮೇಂಟೈನ್ ಮಾಡ್ತಾರೆ. ಇವ್ರ ಪರ್ಫಾರ್ಮೆನ್ಸ್ ಏನ್ ಬಂತೋ ಸೆಮಿಫೈನಲ್ ಅಲ್ಲಿ ಇದು ಸಿಕ್ಕಾಪಟ್ಟೆ ಇಂಡಿಯಾನ ಗೆಲ್ಲಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಾ ಅಂತ ಹೇಳಿದ್ರು ತಪ್ಪಾಗಲಾರದು. ಅಷ್ಟು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಎಲ್ಲಾ ಇಂಡಿಯನ್ ಬೌಲರ್ಸ್ 10 ರನ್, 15 ರನ್, 20 ರನ್ ಕೊಡೋ ಟೈಮ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರು ಬಂದು ಬರೀ 6 ರನ್, 8 ರನ್ ಕೊಡ್ತಾರೆ ಅಂದ್ರೆ ಯುದ್ಧ ಮಾಡ್ಕೊಳ್ಳಿ ಎಷ್ಟು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ. ಕೊನೆದಾಗಿ ಹೇಳ್ಬೇಕಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಬುಮ್ರಾ ಅವ್ರದೇ ಮೇಲುಗೈ ಸಿಕ್ಕಾಪಟ್ಟೆನ ಸಖತ್ತಾಗಿ ಆಡಿಸ್ತಾರೆ. ಇವ್ರ ಬಗ್ಗೆ ನಾವು ಮಾತಾಡಂಗೇ ಇಲ್ಲ, ಇವ್ರ ಬಗ್ಗೆ ಡೌಟ್ ಪಡಂಗೂ ಇಲ್ಲ. ಇವರು ಒನ್ ಆಫ್ ದಿ ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ 28 ಈ ತಿಂಗಳು 28 IPL ಸ್ಟಾರ್ಟ್ ಆಗುತ್ತೆ. IPL ನ ಅಪ್ಡೇಟ್ಸ್, ಅನಾಲಿಸಿಸ್ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ಚಾನಲ್ ಅನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. T20 ವರ್ಲ್ಡ್ ಕಪ್ ನ ಚಾಂಪಿಯನ್ಸ್ ನಮ್ಮ ಭಾರತ ಗುರು, ನಮ್ಮ ಭಾರತ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ನನ್ನ ವ್ಯೂವರ್ಸ್ ಗಳಿಗೆ ಹಾಗೂ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್.